ಹಾಯ್, ಶುಭ ಸಂಜೆ. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಜೆ ಅಂದರೆ 4 ಗಂಟೆ ಆಗೋಗಿದೆ. ಸೊ 4:15 ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ, ನಿಜಕ್ಕೂ ವೀಡಿಯೋ ಮಾಡೋಕ್ಕೂ ಟೈಮ್ ಇಲ್ಲ, ವೀಡಿಯೋನ ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ, ಜೊತೆಗೆ ಇಂಟ್ರೊಡಕ್ಷನ್ ಕೊಡ್ಕೊಳ್ಳೋಕ್ಕೂ ಟೈಮ್ ಇಲ್ಲ. ಅದಕ್ಕಿಂತ ಮುಂಚೆ ನನ್ನ ಪ್ರೀತಿ ಪಾತ್ರರಿಗೆಲ್ರಿಗೂ ಒಂದು ಹಾಯ್ ಹೇಳೋಣ ಅಂತ. ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಯಾಕಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫೈ ಸಿಗುತ್ತೆ ಅಂತ ಹೇಳ್ತಾ, ವೀಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವ್ಲಾಗ್ನ ಶೇರ್ ಮಾಡ್ಕೊಳ್ಳಿ. ತುಂಬ ಕೆಲಸ, ತುಂಬ ಹರಿಬರಿ ಇದೆ. ನಂಗೆ ನಿಜಕ್ಕೂ ಟೈಮ್ ಇಲ್ಲ. ಈ ಕೆಲಸದ ಜೊತೆ ಎಕ್ಸ್ಟ್ರಾ ಒಂದು ಕೆಲಸ ಆ್ಯಡ್ ಆನ್ ಆಗಿದೆ. ಒಂದು ಹ್ಯಾಪಿ ನ್ಯೂಸ್, ಟೆನ್ಷನ್ ನ್ಯೂಸ್, ಭಯದ ವಿಷಯ, ಖುಷಿ ವಿಷಯ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ನಾನು ಮುಂಚೆನೇ ನಿಮಗೆ ಈಗ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ ಇದು ಯಾವ ಥರ ವೀಡಿಯೋ, ಯಾವುದ್ರ ಬಗ್ಗೆ ವೀಡಿಯೋ, ಯಾವ ವ್ಲಾಗ್ ಇದು ಅಂತ ಅಂದ್ಬಿಟ್ಟು ಅರ್ಥ ಆಗಿರುತ್ತೆ. ಆದರೂ ಕೂಡ ಹೇಳಲೇಬೇಕಲ್ವ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮಮ್ಮ ಹೇಳ್ತಿದ್ರು ವೀಡಿಯೋ ಮಾಡಬೇಡ ವ್ಲಾಗ್ನ ಮಾಡಬೇಡ ಅಂತ. ಬಟ್ ಒಂದು ಮೆಮೊರಿ, ಈಗ ನಾವು ಒಂದು 2 ವರ್ಷ, 3 ವರ್ಷ, ಇಲ್ಲ ಒಂದು 5 ವರ್ಷ ಬಿಟ್ಕೊಂಡು ನಮ್ಮದು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನೋಡಿದಾಗ ಹೀಗೆಲ್ಲ ಆಗಿತ್ತು, ಹೀಗೆಲ್ಲ ಇತ್ತು ಅಂತ ಅದು ಒಂದು ಮೆಮೊರಿ ಥರ ಇರುತ್ತೆ ನಮಗೆ. ಸೊ ಹಾಗಾಗಿ ಏನಾಯಿತು ಏನು ಎತ್ತ ವಿಡಿಯೋ ತುಂಬ ಲಾಂಗ್ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅರ್ಥ ಮಾಡ್ಕೊತೀರ. ಹೋಪ್ ನಂಗೆ ಟೈಮ್ ಇಲ್ಲ, ನಿಜಕ್ಕೂ ಎಡಿಟ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ. ಇಷ್ಟೆಲ್ಲ ಕೆಲಸದ ನಡುವೆ ಈಗ ಒಂದು ಹೊಸ ಕೆಲಸ ಜಾಯಿನ್ ಆಗಿದೆ. ಚಾರುನ ಕಣ್ಣಿಟ್ಟು ನೋಡ್ಕೋಬೇಕು. ಒಂದು ಕಡೆ ಖುಷಿ, ಒಂದು ಕಡೆ ಜವಾಬ್ದಾರಿ ಜಾಸ್ತಿ, ಒಂದು ಕಡೆ ಟೆನ್ಷನ್ ಜಾಸ್ತಿ. ಎಲ್ಲೇನಾದರೂ ತಪ್ಪಾಗಿ ಅವಳ ಆರೋಗ್ಯ ಏರುಪೇರಾಗುತ್ತೋ ಅನ್ನೋದು ಒಂದು ಭಯಭೀತಿ ಶುರುವಾಗಿದೆ. ಸೊ ಏನು ಎತ್ತ ಏನೇನಾಗಿದೆ, ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಎಲ್ಲನೂ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇ ಟ್ಯೂನ್. ಒಂದ್ಸಲಿ ಹೆಣ್ಮಕ್ಳಾಗಿದ್ದೀವಿ, ಹೆಣ್ಣಾಗಿ ಹುಟ್ಟಿದ್ದೀವಿ ಅಂತ ಹೆಮ್ಮೆ, ಗೊತ್ತು, ಧೈರ್ಯ, ಸ್ಫೂರ್ತಿ ಎಲ್ಲ ಇರುತ್ತೆ. ಒಂದ್ಸಲಿ ಅಯ್ಯಪ್ಪ ನಾವು ಅನುಭವಿಸಿರೋ ನೋವೇ ಸಾಕು, ಅದನ್ನು ನಮ್ಮ ಮಕ್ಕಳು ಅನುಭವಿಸ್ಬಾರ್ದು, ನಮ್ಮ ಹೆಣ್ಣು ಜನ್ಮ ನಮಗೆ ಸಾಕು, ನಮ್ಮ ಮಕ್ಳಿಗೆ ಬೇಡ ಅಂತಲೂ ಅನಿಸುತ್ತೆ. ಎಲ್ಲ ತಾಯಿಯರಿಗೂ ಇದು ಸರ್ವೇ ಸಾಮಾನ್ಯ. ಸೊ ಏನೇನಾಯಿತು, ಏನಾಗ್ತಾಯಿದೆ, ಯಾಕೆ ಹಿಂಗೆಲ್ಲ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಶೇರ್ ಮಾಡ್ತೀನಿ. ಎಲ್ಲೂ ಹೋಗಬೇಡಿ, ನೋಡ್ಕೊಂಡು ಬನ್ನಿ. ಸ್ಟೇಟ್ ಯೂನ್, ಎಲ್ಲೂ ಹೋಗಬೇಡಿ ಆಯಿತಾ. ನಾನು ಬೆಳಗ್ಗೆಯಿಂದ ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೊಟ್ಟಿದ್ದೆ ಅವಳಿಗೆ, ಟೆಸ್ಟ್ ಇದೆ ನಿಮಗೂ ಗೊತ್ತು. ಸೊ ಟೆಸ್ಟ್ ಎಲ್ಲ ಬರೀಲೇಬೇಕು ಕಂಪಲ್ಸರಿ. ಸುಮಾರು ಜನ ಚಾರು ಅಂತ ತೋರಿಸಿ ಅಂತಲೂ ಕೂಡ ಕಮೆಂಟ್ ಮಾಡ್ತಿದ್ದೀರಾ, ಸ್ವಲ್ಪ ಜನ ತೋರಿಸ್ಬೇಡಿ ಅಂತಲೂ ಕೂಡ ಕಮೆಂಟ್ ಮಾಡ್ತಾಯಿದ್ದೀರಾ. ಸೊ ಅಮ್ಮ ಅವಳಿಗೆ ಬಿಸಿ ಬಿಸಿ ನೀರು ಸ್ನಾನ ಎಲ್ಲ ಮಾಡಿ, ತಲೆಗೆ ಧೂಪ ಎಲ್ಲ ಕಾಸಿ, ಸ್ವಲ್ಪ ಉದ್ದಿನ ಕಾಳು ಕೂಡ ಬೇಯಿಸಿ ಕೊಟ್ಟಿದ್ರು, ಕೊಬ್ಬರಿ, ಬೆಲ್ಲ, ಏಲಕ್ಕಿ ಪೌಡ್ರೆಲ್ಲ ಹಾಕಿ. ಅವಳು ಬೇಡ ಬೇಡ ಅಂತ ಹತ್ಕೊಂಡೇ ತಿಂತಾಯಿದ್ಲು. ಸುಮಾರು ಜನ ತೋರಿಸಿ ಅಂತ ಹೇಳ್ತಾನೆ ನನಗೆ ಕಮೆಂಟ್ ಮಾಡ್ತಿದ್ದೀರಾ. ನೀವು ಹೇಳೋದು ನನ್ನ ಒಳ್ಳೆಯದಕ್ಕೆ ದೃಷ್ಟಿ ಆಗುತ್ತೆ, ಚಾರುನ ತೋರಿಸ್ಬೇಡಿ ಅಂತೀರಾ. ಇನ್ನು ಸ್ವಲ್ಪ ಜನ ನಮ್ಮ ಮಕ್ಕಳು ಅದೇ ಏಜು, ನನಗೆ ಭಯ ಆಗುತ್ತೆ, ಖುಷಿ ಆಗುತ್ತೆ, ನೀವು ಯಾವ ರೀತಿ ಮಾಡ್ತಾಯಿದ್ದೀರಾ ತೋರಿಸಿ ಅಂತಲೂ ಕೂಡ ಹೇಳ್ತೀರಾ. ತಲೆಗೆಲ್ಲ ಚೆನ್ನಾಗಿ ತಲೆಯೆಲ್ಲ ಒರೆಸಿ, ತಲೆಯೆಲ್ಲ ಒಣಗಿಸಿ, ಅರ್ಲಿ ಮಾರ್ನಿಂಗೇ ಬಿಸಿ ನೀರು ಸ್ನಾನ ಮಾಡಿಸಿ, ತಲೆಗೆಲ್ಲ ಧೂಪ ಹಾಕಿ ಕಾಸಿ. ಸೊ ಅವಳಿಗೆ ಉದ್ದಿನ ಕಾಳು ಅದೆಲ್ಲ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಅದೇನು ಮಾಮೂಲಿ ಕ್ಯಾಶುವಲು ಹಲ್ತ್ಕೊಂಡು ತಿಂತಾಳೆ, ಅದೇ ಬೇಜಾರು, ತಿನ್ನಲ್ಲ, ಹಠ ಮಾಡ್ತಾಳೆ. ಕೊಟ್ಟಿದ್ದನ್ನು ನೀಟಾಗಿ ತಿಂದುಬಿಟ್ರೆ ಖುಷಿ ಆಗುತ್ತೆ, ಬಟ್ ಬೇಡ ಅಂತ ಇದು ಮಾಡ್ತಾಳೆ. ಸೊ ಹಾಗಾಗಿ ಹೀಗೆ ನಡೀತಾ ಇದೆ ಅವಳ ಆರೈಕೆ. ಅವಳಿಗೆ ತಿಂಡಿ ಎಲ್ಲ ಕೊಟ್ಟು ನನ್ನ ತಮ್ಮ ಊರಿಗೆ ಹೊರಟಿದ್ದ 2 ಡೇಸ್ ಬಿಟ್ಟು. ಅವನು ಸೊಪ್ಪೆಲ್ಲ ತೊಗೊಂಬಂದಿದ್ದ ಅಲ್ವಾ, ಏನಾದರೂ ಮಾಡಿ ಇಡಬೇಕು ಅಂದರೆ ಮೀನ್ಸ್ ಅಡುಗೆ ಎಲ್ಲ ಮಾಡಿ ಊಟಕ್ಕೆ ಇಡಬೇಕು. ನಮ್ಮ ಕಡೆ ಅದು ಪದ್ಧತಿ, ಒಬ್ಬೊಬ್ಬರು ಮಾಡಲ್ಲ, ಒಂದು ಕಡೆ ನಡೆದು ಬಂದಂಗೆ. ಬಟ್ ಅವನು ಉಳ್ಕೊಳ್ಳಿಲ್ಲ, ಲೇಟ್ ಆಗಿಬಿಡುತ್ತೆ. ನಮ್ಮ ತಮ್ಮನ ಮಿಸ್ಸಸ್ ಊರಲ್ಲಿ ಹಬ್ಬ ಇತ್ತು ಮಳವಳ್ಳಿಲಿ, ಹಾಗಾಗಿ ಅವರೆಲ್ಲ ಹೊರಟ್ಬಿಟ್ರು. ನಾನು ಅದೇನು ತಂದಿರ್ತಾರೆ ಸೊಪ್ಪು ಅದನ್ನೆಲ್ಲ ಅವನ ಕೈಲೇ ಡಿಸ್ಪ್ಯಾಚ್ ಎಲ್ಲ ಮಾಡಿಸಿ, ಅವನಿಗೂ ಸ್ನಾನ ಮಾಡಿಸಿ
ಹಸುಗೆ ತಿನ್ನೋ ಜಾಗಕ್ಕೆ ಇಡಬೇಕು, ತುಣಿಯೋ ಜಾಗಕ್ಕೆಲ್ಲ ಹಾಕಬಾರ್ದು. ಅದು ಅರ್ಲಿ ಮಾರ್ನಿಂಗ್ 4:30-5 ಗಂಟೆ ಟೈಮಲ್ಲಿ ಇವೆಲ್ಲ ಮಾಡಬೇಕು. ಈ ನಡುವೆ ನನಗೆ ನಿಜಕ್ಕೂ ವಾಕಿಂಗ್ ಎಲ್ಲ ಸ್ಕಿಪ್ ಆಗಿದೆ. ಸೊ ಇಟ್ಸ್ ಓಕೆ, ಇದರಲ್ಲೇ ಬಿಸಿ ಆಗ್ಬಿಟ್ಟಿದ್ದೀನಿ. ಇದ್ರ ನೋಡ್ತೀನಿ ಅವ್ರು ಬಂದವ್ರಾ? ಹೌದಾ? ಬಟ್ಟೆ ಏನು ಜೋಡಿಸ್ತಾದೆ? ಹ್ಞೂ ಕೊಟ್ಬಿಡಿ, ಅಗಸ್ರು ತಾನೇ? ಹ್ಞೂ ಕೊಟ್ಬಿಡಿ. ಕೊಡ್ತಿದ್ರು. ಹೌದು, ಈಗ ಅವ್ರನ್ನೆಲ್ಲ ಹುಡುಕ್ಲಿ. ಹೌದು, ಹಳ್ಳಿಗಳ ಕಡೆ ಹಗಸರು ಅಂತಾರೆ, ಮಡಿವಾಳ್ರು ಅಂತಾರೆ. ಅವ್ರಿಗೆ ಈ ಥರ ಎಲ್ಲ ಕೊಡಬೇಕಂತೆ, ಅದು ಪದ್ಧತಿ. ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಎಲ್ಲಿ ಹೊರಟೋದ್ರ ಅವರು? ಇಸ್ಕೊಳ್ಳಿ. ನಮ್ಮೂರ್ ಕಡೆ ಇರ್ತಾರೆ ದೋಬಿಗಳು, ಇಲ್ಲಿಲ್ವಲ್ಲ, ಅದಕ್ಕೆ ನಿಮ್ದು ಕೊಟ್ಟಾಗ ಆಯ್ತಾಯ್ತು, ಇಸ್ಕೊಳ್ಳಿ. ಮಡಗಿದ್ವಲ್ಲ, ಬಟ್ಟೆ ತಗೊಂಡೋಗಿ, ಅದು ಯೂನಿಫಾರ್ಮ್. ಬಟ್ಟೆ ಕೊಡ್ಬೇಕಿತ್ತು, ಯೂನಿಫಾರ್ಮ್, ಸ್ಕೂಲ್ ಯೂನಿಫಾರ್ಮ್. ವಾಶ್ ಮಾಡಿ ತಗೊಬಂದು ಕೊಡ್ಬೇಕು. ಒಂದ್ಸತಿ ಮಾಡಾಕಿ ತಗೊಬನ್ನಿ, ವಾಶ್ ಮಾಡ್ಬಿಟ್ಟು ನಾಳೆ ತಂದು ಕೊಡ್ತೀನಿ ಯೂನಿಫಾರ್ಮು. ಆಯ್ತು ಆಯ್ತು, ತಂದು ಕೊಡ್ತೀನಿ. ಅವ್ರಿಗೆಲ್ಲ ಕೊಟ್ಟು ನಾನು ಬರೋಷ್ಟರಲ್ಲಿ ಅಮ್ಮ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊಪ್ಪೆಲ್ಲ ತೊಳೆದು ಬೆಳೆಸಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಅತ್ತೆ ಸೋದರತ್ತೆ ಕೂಡ ಇದ್ದರು, ಅಪ್ಪ ಎಲ್ಲರನ್ನೂ ಉಳಿಸ್ಕೊಂಡಿದ್ದೆ. ಸೊ ಚಿಕನ್ ಚಾಪ್ಸ್ ಸುಮಾರು ಸಲ ನಾನು ತೋರಿಸಿದ್ದೀನಿ. ಮೊಟ್ಟೆ ಎಲ್ಲ ಬೇಯಿಸಿ ಇವತ್ತೊಂದು ಸ್ವಲ್ಪ ದೊಡ್ಡ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ, 3 kg ಅಷ್ಟು ಮಾಡ್ತಾಯಿದ್ದೀನಿ. ಮಟನ್ ಸಾಂಬಾರು ಸುಮಾರು ಸಲ ನಾನು ಎಲ್ಲ ರೆಸಿಪೀಸು ನಿಮಗೆ ತೋರಿಸ್ಕೊಂಡಿದ್ದೀನಿ. ಒಬ್ಬಳೇ ಈ ಕಡೆ ವಿಡಿಯೋ ಮಾಡ್ಕೋಬೇಕು, ಈ ಕಡೆ ಅಡುಗೆ ಮಾಡಬೇಕು. ನನಗೇನೆಂದರೆ ಊರಿಂದ ಬಂದವರು ಆರಾಮ್ಸೆ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಲಿ. ನಾನು ಅವ್ರಿಗೆ ಅಡುಗೆ ಮಾಡೋಕ್ಕೆಲ್ಲ ಹೇಳೋದೇ ಇಲ್ಲ. ಈ ಕಡೆ ಮಟನ್ ಸಾಂಬಾರು ಕೂಡ ರೆಡಿ ಆಯಿತು. ಈ ಸಲ ಗ್ರೀನ್ ಕಲರ್ ಮಾಡ್ತಾಯಿದ್ದೀನಿ, ಅಚ್ಕಾರದ ಪುಡಿ ಜಾಸ್ತಿ ಯೂಸ್ ಮಾಡಿಲ್ಲ. ಸೊ ಸೂಪರಾಗಿ ಆಗಿತ್ತು. ಕೈಮಾ ಕೂಡ ತಂದಿದ್ರು, ಕಬಾಬು ಕೂಡ ಕಲಿಸಿಡಬೇಕಾಗಿತ್ತು, ಮೊಟ್ಟೆ ಕೂಡ ಬೇಯಿಸ್ತಾ ಇದ್ದೆ. ಎಲ್ಲರೂ ಸೇರಿದಾಗ ಒಂಥರ ಖುಷಿ ನಿಜಕ್ಕೂ. ಆ ಕಡೆ ಮಾತು, ಈ ಕಡೆ ಹರಟೆ, ಎಲ್ಲ ಹಳೆಯ ವಿಷಯಗಳು. ಈಗ ನಾನು ಜಾಸ್ತಿ ಊರಿಗೆ ಹೋಗಲ್ಲ ಅಲ್ವಾ, ಊರಿನ ವಿಷಯಗಳು ಅದು ಇದು. ಆಮೇಲೆ ಎಲ್ಲರೂ ಹೇಳ್ತಾಯಿದ್ರು, ನಮ್ಮತ್ತೆ ಇನ್ನೂ ಚಿಕ್ಕ ಮಕ್ಕಳೆಲ್ಲ ಆಗ್ಬಿಡ್ತಾರೆ ಶ್ವೇತಾ, ಹೇಳಬೇಕು ಅಂದರೆ ಚಾರುನೇ 1 ಇಯರ್ ಅಷ್ಟು ಲೇಟು ಅಂತೆಲ್ಲ ಹೇಳ್ತಾಯಿದ್ರು. ಈ ಕಡೆ ಕಬಾಬ್ಗೂ ಕೂಡ ಎಲ್ಲ ಕಲಸಿಟ್ಟೆ, ಮ್ಯಾರಿನೇಟ್ ಮಾಡಿಟ್ಟೆ. ಈ ಕಡೆ ಮಟನ್ ಸಾಂಬಾರು, ಎಳೆ ಮಟನ್ನು, ಚರ್ಬಿ, ತುಂಬ ಚರ್ಬಿ ಇತ್ತು. ಸ್ವಲ್ಪ ಜಿಡ್ಡೆಲ್ಲ ಜಾಸ್ತಿ ಬಿಟ್ಕೋತಾ ಇತ್ತು. ಇನ್ನು ಕೈಮಾ ಉಂಡೆ ಕೂಡ ಕಟ್ಕೋಬೇಕಾಗಿತ್ತು. ಈ ಕಡೆ ಚಿಕನ್ಗೆ ರೆಡಿ ಮಾಡ್ತಾ ಇದ್ದೀನಿ. ನಿಂತಾರ ಯಪ್ಪ ಸೀರಿಯಲ್ ಹುಚ್ಚು. ಏನ್ ಹಾಕ್ಬೇಕು ನಿಂಗೆ? ನೀನು ಕೈಮಾ ಉಂಡೆ ಕಟ್ಟು. ನಾನು ಯಾವ ಅನುಪಮನೂ ಹಾಕಲ್ಲ, ಅವಳು ಎದ್ಬಿಡ್ತಾಳೆ ಚಾರ್ವಿ. ನೀ 5 ಉಂಡೆ ಕಟ್ಟಿರೋದು ನೀನು ಅವಾಗಿಂದ. ಅದು ಕರೆಕ್ಟಾಗಿ ಐತೆ ಬಿಡು, ನಾ ಕಟ್ತೀನಿ. ದಿನ ಮಾಡಲ್ವಾ ನಾನು? ಅನುಪಮ ಅಂತೆ, ಅನುಪಮ. ನೀನು ಅಲ್ಲಿ ಒಂದು ಪಾತ್ರೆನೂ ಬಿಡ್ಬೇಡ, ಎಲ್ಲ ಸುಮ್ಮನೆ ನೀರು ಚೆಲ್ಕೊಂಡು ತೊಳಿತಾ ಇರು. ಮತ್ತೆ ತೊಳಿತಾನೆ ಇರು ಇವತ್ತೆಲ್ಲ ಪಾತ್ರೆಗಳನ್ನ. ನಾನು ಮಾಡ್ಬಿಟ್ಟು ಹಿಂಗೆ ಹಾಕ್ತೀನಿ. ಒಂದು ಲೋಟನೂ ಎಲ್ಲನೂ ತಗೊಂಡು ಹೋಗಿ ತೊಳಿತಾ ನಿಂತ್ಕೊಂಡವ್ರೆ ಅಂತ ನಾನು ಹಿಂಗೆ ಹಾಕ್ತೀನಿ. ಶಿವಣ್ಣ ಏನು ಮಾಡ್ತಾವ್ರೆ? ಶಿವಣ್ಣ ಅಮ್ಮನಿಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಈ ಕಡೆ ಮಟನ್ ಸಾಂಬಾರು, ಕೈಮಾ ಉಂಡೆ ಎಲ್ಲ ರೆಡಿ ಆಯಿತು. ಈ ಕಡೆ ಚಿಕನ್ ಚಾಪ್ಸ್ ಕೂಡ ರೆಡಿ ಆಗ್ತಾಯಿದೆ. ನನ್ನ ಮಗನಿಗೆ ಇದರಲ್ಲಿ ರೈಸು ತಿನ್ನೋಕ್ಕೆ ತುಂಬ ಇಷ್ಟ. ಚಪಾತಿ ಈ ಥರ ದೋಸೆ ಈ ಥರದ್ದೆಲ್ಲ ತಿನ್ನೋಕ್ಕೆ ಇಷ್ಟ. ಅವನಿಗೆ ಗಟ್ಟಿ ಇದ್ದರೆ ಇಷ್ಟ ಆಗೋಲ್ಲ. ಸೊ ಸ್ವಲ್ಪ ತೆಳುಗಿದ್ರೆ ತುಂಬ ಇಷ್ಟಪಟ್ಟು ಅನ್ನಕ್ಕೆಲ್ಲ ಕಲಿಸ್ಕೊಂಡು ತಿಂತಾನೆ. ಸೊ
ನಾವು ಮಾತ್ರ ತಿನ್ನಲ್ಲ ಅಲ್ವಾ, ಅವರು ತಿಂತಾರೆ ಅಲ್ವಾ. ಸೊ ಅವ್ರಿಗೆ ಇಷ್ಟ ಆಗಂಗೆ ತುಂಬ ಮಟನ್ ಇದ್ದಿದ್ದರಿಂದ ಸ್ವಲ್ಪ ಸಾಂಬಾರನ್ನ ತೊಗೊಂಡು ಅದರಲ್ಲಿ ಕೈಮಾ ಉಂಡೆನ ಬೇಯಿಸ್ಕೊತಾ ಇದ್ದೀನಿ. ಆಂಟಿ ಎಲ್ಲ ಮಾತಾಡಿಕೊಂಡು ಚಾರು ಫುಲ್ ನಿದ್ರೆ ಹೊಡಿತಾ ಇದ್ಲು. ಏನು ಮಾಡ್ತಾಯಿದ್ದಾರೆ ಅಂತ ಒಂದು ರೌಂಡ್ ನೋಡೋಕೆ ಹೋದೆ. ಎಲ್ಲ ಹಿಡ್ಕೊಂಡು ಅವಳ ಅಮ್ಕಿ ಬೆಡ್ಶೀಟ್ ಎಲ್ಲ ಕೌಚಿಸಿ ಮಲಗಿಸಿದ್ರು. ಅದಕ್ಕೆ ಹೇಳೋದು ತುಂಬ ಕುಟುಂಬ ಕೂಡು ಕುಟುಂಬ ಅಂತ. ಸತೀಶ್ ಅಕ್ಕ ಕೂಡ ಡೀಪಾಗಿ ಮಲ್ಕೊಂಡ್ಬಿಟ್ಟಿದ್ರು. ಮೇಲೋಗಿ ರೂಮಲ್ಲಿ ಮಲ್ಕೊಳ್ಳಿ ಅಂದೆ. ಇಲ್ಲ ಶ್ವೇತಾ ನಾ ಇಲ್ಲೇ ಮಲ್ಕೋತೀನಿ ಅಂತ ಆರಾಮ್ಸೆ ಮಲ್ಕೊಂಡ್ಬಿಟ್ಟಿದ್ರು. ಅಷ್ಟರಲ್ಲಿ ನಮ್ಮ ಅತ್ತೆ ಮಗ ಕೂಡ ಬರ್ತಾಯಿದ್ರು. ಅವ್ರಿಗೂ ಕೂಡ ಎಲ್ಲ ರೆಡಿ ಮಾಡೋಣ ಅಂತ ಕಬಾಬೆಲ್ಲ ಬಿಸಿ ಬಿಸಿ ಕಬಾಬ್ನ ಕರಿತಾ ಇದ್ದೀನಿ. ಸೌತೆಕಾಯಿ ಸಲಾಡು ಮತ್ತು ಈಗ ಆನಿಯನ್ ಎಲ್ಲ ಕಟ್ ಮಾಡಿ, ನಿಂಬೆಹಣ್ಣೆಲ್ಲ ಕಟ್ ಮಾಡಿ ನಮ್ಮ ಅತ್ತೆ ಮಗ ಕೂಡ ಬಂದರು. ಒಂದು 10-15 ಮುದ್ದೆ ಮಾಡಿದ್ದೀನಿ ಇವತ್ತು, ದೊಡ್ಡ ಪಾತ್ರೆ ಇಟ್ಕೊಂಡು. ಸೊ ಬೇಗ ಅದು ದೊಡ್ಡ ಪಾತ್ರೆ ಇಟ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ ಸೊ ಎಲ್ಲ ರೆಡಿ ಮಾಡಿದ್ದೀನಿ. ಕೈಮಾ ಉಂಡೆ, ಮಟನ್ ಸಾಂಬಾರು, ಚಿಕನ್ ಚಾಪ್ಸ್, ಕಬಾಬ್, ರೈಸ್ ಕೂಡ ಮಾಡಿದ್ದೀನಿ. ಸೊ ತುಂಬಾ ಸುಸ್ತಾಗ್ತಾಯಿತ್ತು ನನಗೆ. ನನ್ನ ಮಗ ಇನ್ನೇನೋ ಬರ್ತಾನೆ ಎಕ್ಸಾಮ್ಸ್ ಮುಗಿಸ್ಕೊಂಡು. ಅನಿಮಲ್ಸ್ ಸರಿ ಆಯ್ತಾ ಆಂಟಿ? ಸರಿಯಾಗದೆ. ಚಿಕನ್ ತಿಂದು ನೋಡಿ ಕರೆಕ್ಟಾಗೈತೆ. ಅನಿಮಲ್ಸ್ ನೋಡ್ಬೇಕಾ ನೀನು? ಬೆಂದಾಯ್ತಾ ಆಂಟಿ? ಚೆನ್ನಾಗಿ ಬಂದದ್ದು ಇದು. ಅದು ಮಟನ್ ಕೈಮಾ ಉಂಡೆ ಇಲ್ಲೇಂದ ಹಾಕೊಂಡು ಇಲ್ಲಿಗೆ ಹಾಕೊಡ್ಲಾ? ಹೇಳು, ರಿವ್ಯೂ ಹಂಗೆ ಹಾಕ್ತೀನಿ. ಹೇಳು ಆಯ್ತಾ? ಮಸಾಲೆ ಜಾಸ್ತಿ ಆಯ್ತಾ? ಶಿವಣ್ಣ ತೆಗ್ದುಬಿಡ್ತಾರೆ. ಲತ್ತಮ್ಮನ್ ತಿಂದು ಅದು ಅಭ್ಯಾಸ ಆಗ್ಬಿಟ್ಟೈತೆ. ಹೆವಿ ಆಗೋಯ್ತು ಅಂದ್ಬಿಡ್ತಾರೆ ಮಸಾಲೆ. ಗಿಲ್ಲಿ ಅಂದು ಒಣಕ್ಕೆ ಮೊದಲೇ ಪೇಷಂಟ್ ಆಗವನೆ. ಒಣಗಿಸಿ ಇಟ್ಬಿಟ್ಟವ್ರೆ ಅವನ್ನ ಪಾಪಚ್ಚೆ. ಪಪ್ಪಾಸ್ರಿ ತೆಳು ಆಯ್ತಾ? ಸಾಂಬಾರು ತೆಳು ಆಯ್ತಾ? ತೆಳುವಾಗೇ ಇರ್ಬೇಕಂತ ಮಗ. ನಿಜ ಹೇಳು, ಚೆನ್ನಾಯ್ತಾ? ಏ ಸೂಪರ್ ಆಗಿದೆ. ಏನೋ ಕೇಳ್ತಾವಳ ಹೇಳ್ಬಿಡೋಣ ನೀನು. ಇಲ್ಲ ನಾನು ಇರೋದು ಇದ್ದಂಗೆ ಹೇಳ್ಬಿಡ್ತೀನಿ. ಮಸಾಲೆ ಜಾಸ್ತಿ ಆಯ್ತಾ? ಜಾಸ್ತಿ ತೆಳು ಆಯ್ತಾ? ನಮ್ಗೆಲ್ಲ ಗಟ್ಟಿ ಮಾಡ್ತಾ ನೋಡಿದ್ಯಲ್ಲ, ಸಾಲಸು ಗಟ್ಟಿ ಮಾಡ್ತೀನಿ. ಟೇಸ್ಟ್ ಟೇಸ್ಟ್ ಉಪ್ಪು ಖಾರ ವಿಶಾಲ್ ಆಂಟಿಯವ್ರ ಮನೆ ಹತ್ರಕ್ಕೆ ಒಂದು ಆಟೋ ಬಂತು ಕರ್ಕೊಂಡು. ಅವರು ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಅಂತವ್ರು. ವಿಶಾಲ್ ಆಂಟಿಯವ್ರ ಮನೆಗೆ. ಅಮ್ಮ ಏನಕ್ಕೆ ಇವಾಗ ಅಮ್ಮನ ಬಿಟ್ಬಿಟ್ಟು ಹೋಗು? ಅಮ್ಮನಿಗೆ ಏನು ಕೆಲಸ? ಬತ್ತಾಳ ತಾನೆ. ಈಗ ಬಾಳೆಹಣ್ಣು ತಗೊಳ್ಳಿ. ಬಾಳೆಹಣ್ಣು ಆಂಟಿ, ಬಾಳೆಹಣ್ಣು ತಗೊಳ್ಳಿ. ಹೇಳು. ಏನು ಮಾಡಿದ್ವಿ ಮಗ? ಇಲ್ಲಿ ಹೋಗ್ಬಿಟ್ಟು ಇವೆಲ್ಲ ಮಾಡಿಸ್ಕೊತಾಳ. ಏನು ಏನು ನೀರು ಗಜ್ಜುತ್ತೀಯ? ಹಿಡ್ಕೊಂಡಿದ್ದೆ ನನ್ನಲ್ಲಿ ಕಾಣ್ತಿ. ಏನು ಮಾಡ್ಕೊಳಂಗಿಲ್ವಾ? ಏನು ಮಾಡ್ಕೊಳಂಗಿಲ್ವಾ? ಪೂಜೆ ಮಾಡಬೇಡ. ಅಲ್ಲ ಮಾಡಲ್ಲ. ಬಣ್ಣ 3 ದಿನಕ್ಕೆಲ್ಲ ಮಾಡ್ಬಿಡೋಕಾಯ್ತದ? ಈಗಿನಿಂದ ಎಲ್ಲ 9 ದಿನ ಮುಗ್ದ ಮೇಲೆ ಮಾಡ್ಕೊಂಡ್ರಾಯ್ತು. ನಾಳಿಗೆ ಮಂಗಳವಾರ ಬಂದ್ರೆ 1 ವಾರ ಆಗೋಯ್ತದೆ. 8 ದಿನ. ಅಲ್ಲಿ ಕಾಶಿ ನೀರು ಗಂಜಲ ಆಯ್ತಲ್ಲ, ಹಾಕಿದ್ರಾಯ್ತು. ಕಾಶಿ ನೀರು ಆಯ್ತಲ್ಲ, ಗಂಗೆ ನೀರು. ಅಡುಗೆ ಮನೆಗೆ, ದೇವ್ರ ಮನೆಗೆ. ಈ ಸುಮ್ಮನೆ ಎಲ್ಲ ಕಡೆ ನುಗ್ತೀವಿ. ನಾನಾದರೂ ನುಗ್ತೀನಲ್ಲ. ಅವ್ರು ಚೆನ್ನಮಂಟಿನೂ ಹಾಗೆ ಅಂದರು, ಅಡುಗೆ ಮನೆಗೆ ಒಡಿಸ್ಕೊ, ದೇವ್ರ ಮನೆಗೆ ಒಡಿಸ್ಕೊ ಅಂತ. ಸೀಲಿಂಗ್ ಮಾತ್ರ ಅಲ್ಲಿ ಇದು ಮಾಡ್ತೀವಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ, ಅದು ಒಂದು ವಾಲ್ ಅಷ್ಟೇ. ಎಲ್ಲ ಹೊರಟಿದ್ರು. ಅಮ್ಮ ಅಪ್ಪ ನಮ್ಮ ಅತ್ತೆ ಮಗ ಎಲ್ಲ ಹೊರಟಿದ್ರು. ಊಟ ಮಾಡ್ಕೊಂಡು ನಾವು ಹೊರಡ್ತೀವಿ ಅಂತ. ನಿಜಕ್ಕೂ ಟಯರ್ಡ್ ಆಗಿತ್ತು ನನಗೆ. ನಾನು ಊಟ ಮಾಡಿದಾಗ 4 ಗಂಟೆ. ಎಲ್ರಿಗೂ ಊಟ ಇಟ್ಟು, ಎಲ್ರಿಗೂ ಪಾತ್ರೆ ತೊಳೆದು, ಎಲ್ರಿಗೂ 1 ರೌಂಡ್ ಟೀ ಕೂಡ ಮಾಡಿಕೊಟ್ಟು, ಸತೀಶ್ ಅವ್ರ ಅಕ್ಕಂಗೂ ಕೂಡ ಸ್ವಲ್ಪ ಮನೆಗೆ ಹೋಗ್ತೀನಿ ಅಂದರು, ಅವ್ರಿಗೂ ಕೂಡ ಹಣ್ಗಳು ಆ ಥರದ್ದೆಲ್ಲ ಕೊಟ್ಟು
ಸೊ ಇವಳು ನೋಡಿ ವಿಡಿಯೋನ ಹೆಂಗೆ ಮಾಡಿದ್ದಾಳೆ ಅಂತ. ಚಾರು ಮಾಡಿರೋದು ನಾನು ಊಟ ಮಾಡೋದೆಲ್ಲ ಮಾಡಿಬಿಟ್ಟಿದ್ದಾಳೆ. ತುಂಬ ದಪ್ಪ ಕಾಣಿಸ್ತಾ ಇದ್ದೀನಿ ನಾನು ಒಳಗೊಂಡಮ್ಮನ ಥರ. ನನ್ನ ಮಗ ಅಂತೂ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದಾನೆ. ಫೋನ್ ತೊಗೊಂಡು ಹೋಗಮ್ಮ ಆ ಕಡೆ, ನಾನು ವೀಡಿಯೋ ಮಾಡಬೇಡ, ಅಜ್ಜಿನ ಕಳಿಸ್ಬೇಡ ಅಂತ ಒಂದೇ ಸಮ ಆಟ ಅಳು ಎಲ್ಲ ಒಟ್ಟೊಟ್ಟಿಗೆ ಬರ್ತಾಯಿದೆ. ಅವನಿಗೆ ದುಃಖ, ಕಡು ದುಃಖ. ಬಟ್ ನಾವೇನು ಮಾಡೋಕ್ಕಾಗಲ್ಲ, ಅವ್ರಿಗೂ ಸುತ್ಕ ಆಗಿಬಿಡುತ್ತೆ. ಅವರು ಇದ್ದರು ಗೈಸ್, 4-5 ಡೇಸ್ ಇದ್ದರು. ಸೊ ಇದು ಹೊರಡೋ ದಿನ ನಾನು ಆ್ಯಕ್ಚುಲಿ ವೀಡಿಯೋ ಮಾಡ್ತಾ ಇರೋದು. ಮೊಬೈಲ್ನ ಕಿತ್ಕೊಂಬರ್ತಾ ಇದ್ದಾನೆ. ನಮ್ಮಮ್ಮ ಅಂತಾಯಿದ್ರು ವಿಕ್ಕಿನ, ನೀನು ಹೆಣ್ಣು ಹುಡುಗಿ ಆಗಬೇಕಾಗಿತ್ತು ವಿಕ್ಕಿ ಅಂತ. ಯಾಕೋ ಗೊತ್ತಿಲ್ಲ, ನನ್ನ ಮಗನ ಮೇಲೆ ನಮ್ಮಮ್ಮನಿಗೆ ನಾನು ಯಾವಾಗಲೂ ಅಂತಿರ್ತೀನಿ, ಯಾವಾಗಲೂ ಲವ್ ಜಾಸ್ತಿ, ಹೆಣ್ಣು ಹುಡುಗಿ ಆಗಬೇಕಿತ್ತು ಅವನು ಅಂತಾರೆ. ಎಲ್ಲ ನೋಡೋಣ, ನಾ ಕೊಟ್ಟೆ, ನೀನು ಇಸ್ಕೊಂಡೆ, ನೀ ಕೊಡ್ತೆ. ಶಿವಣ್ಣ ಚೆನ್ನಾಯ್ತಾ ಟೀ? ಏ ಎಲ್ಲದಕ್ಕೂ ಸೂಪರ್ ರಂಗ. ಕುಡ್ದಾಯ್ತಾ ಟೀ? ನಿಂಗೆ ಲೈಟಾಗಿ ಅಮ್ಮ ಅದೇ ಕೆಲಸ. ಬೆಳಿಗ್ಗೆ ನೀನೇನ್ ಮಾಡಿದೀನಿ ನಾನು? ಫೋನ್ ಬೆಳಿಗ್ಗೆ ತೊಳ್ಕ ಮಾಡ್ಕೊಂಡು ನಿಂತಿರ್ತೀನಿ ನೀನು. ಇನ್ನೇನು ಮಾಡಲಿ? ಬುದ್ಧದೆ ಹೋಗು ಕುಡಿ. 1 ನಿಮಿಷ ಕೊಡು, ನೀನು ಬಿಡು ನೀನು ಬಿಡು. ಅಲ್ಲಿ ಎಲ್ಲೂ ಇಡಬೇಡ, ನಾ ಇಡ್ತೀನಿ. ಹೋಗಲ್ ಟೀ ಕುಡಿ ಫ್ರಿಜ್ ಮೇಲೆ. ಆಯ್ತು, ಕುಡಿಬೇಕು, ಕುಡಿಯಮ್ಮ. ಕುಡಿತಾಳೆ, ನೋಡ್ತಾ ಇರೋಳು. ನೀನ್ ಅಭ್ಯಾಸ ಮಾಡಿರೋದಂಗೆ ಆರ್ಯ. ಬರ್ತೀರಾ? ಅಯ್ಯೋ 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 ಎಣ್ಣಾಗುವೆ ಕೈ ಚಕ್ಕ ತಗೊಂಡಲ್ಲ ಬಂದಾಗೆಲ್ಲ ಅಲ್ಲಿ ಆಯ್ತು. ಓದ್ಕೋ ವಿಕ್ಕಿ, ಬರ್ತೀನಿ 3 ದಿವಸ. ಮನೇನ ಕ್ಲೀನ್ ಮಾಡ್ಬೇಕಲ್ಲ, ಅಮ್ಮ ಸಾಕಾಯ್ತದೆ. ಬರ್ತೀನಿ ಇರು, ಅಳ್ಬಾರ್ದು ಇದೆಯಾ ಆಗ್ತದೆ. ಸಂಜೆಯಿಂದ ಹತ್ತಿರೋದೇ ಸಾಕು. ಬಾಯ್. ಹಿಂದಗಡೆ ಇಟ್ಕೊಡ್ಲಾ? ಗಿಡ ಎಲ್ಲ ಅಯ್ಯೋ ಆಂಟಿ, ಎಲ್ಲ ಬಿಸಾಕ್ಬಿಟ್ಟು ಚೆನ್ನಾಗಿರೋ ತಂದು ಮಾಡೋದು. ಹಂಗೆ ಭಾರ ಇಡಬೇಡ, ಅದು ತಡಿಯಲ್ಲ ಅಂತ. ಅವ್ರ ಅಪ್ಪನ ಮುಂದೆ ಮಾತ್ರ ಹೇಳ್ಬೇಡ, ಅವ್ರ ಅಪ್ಪನ ಮುಂದೆ ಮಾತ್ರ ಹೇಳ್ಬೇಡ ಅಂತ ಎಲ್ಲಂದು ಎಸ್ತು ಬಿಡ್ತಾರೆ ತಗೊಂಡು. ಇವನು ಎಲ್ಲ ತಗೋಬೇಕಾಯ್ತು ಈ ಥರದ್ದು. ತಗೊಂಡ್ರಾ? ಹ್ಞೂ ಇಲ್ಲ ಆಯ್ತು. ಆ ಥರದ್ದೇ ಇವೆಲ್ಲ. ಇದೊಂದು ಡೆಲ್ಲಿ ಕಿತ್ಲೆಹಣ್ಣು ಅಂತ ನಾವು ಡೆಲ್ಲಿಗೆ ಹೋದಾಗ ತೊಗೊಂಬಂದು ಗುರುಮಲ್ಲಪ್ಪ ಪ್ಲ್ಯಾಂಟಿಂಗ್ ಮಾಡಿ ಕಿತ್ಲೆಹಣ್ಣು ಗಿಡ ಹುಟ್ಟಿ ಅವ್ರ ಮನೇಲಿ ಹುಟ್ಟುತ್ತಂತೆ ಕಿತ್ಲೆಹಣ್ಣು ಆಂಟಿ. ಅದು ನನಗೂ ಈಗ ನಾನು ಅಮ್ಮಂಗೆ ಕೊಟ್ಟನಲ್ಲ ಪಪ್ಪಾಯ, ಹಂಗೆ ಕೊಟ್ಟೆ ನನಗೂ ಹಾಕಿದ್ದೀನಿ ದೊಡ್ಡ ಟಬ್ಗೆ. ಅದು ಯಾಕೋ ಹಣ್ಣುಗಳು ಬಿಡ್ತಾ ಇಲ್ಲ, ಮಣ್ಣು ಚೇಂಜ್ ಮಾಡಬೇಕು. ಹಾಂ, ಅದ ಪ್ಲ್ಯಾಂಟಿಂಗ್ ಮಾಡಬೇಕು. ಒಂಚೂರು ಇವಂದೆಲ್ಲ ಎಕ್ಸಾಮ್ ಮುಗಿಲಿ, ಮಾಡ್ತೀನಿ. ಹ್ಞೂ ಆಯಿತು, ಬಾಯ್. ಹಾಂ, ಬರ್ತೀರಾ ಆಂಟಿ? ಹಾಂ ಬರ್ತೀನಿ ಆಂಟಿ. ಇದೆಲ್ಲ ಒಂಚೂರು ಮುಗಿಲಿ, ನಂಗೆ ಮರ್ತೇ ಹೋಗುತ್ತೆ ಆಂಟಿ, ಅಷ್ಟೇ, ಇನ್ನೇನಿಲ್ಲ. ಕೆಲಸದ ಟೆನ್ಷನಲ್ಲಿ ಮರ್ತು ಬರ್ತೀನಿ. ಹ್ಞೂ ಬರ್ತೀನಿ. ಹಾಂ ಬಾಯ್. ಒಳ್ಳೆ ನಡೆಸಿ. ಎಲ್ಲಿ ರೀ ಮನೆ ಹತ್ರನೇ ಬಿಟ್ಬಿಡಿ. ಹಾಂ ಅಮ್ಮ ಫೋನ್ ಮಾಡು. ಇರ್ತೀರಾ? ನೈಟ್ ಇರ್ತೀರಮ್ಮ? ಚಾರ್ವಿ ಶಿವಣ್ಣ ಟಾಟಾ.
ಟಾಟಾ ಬಾಯ್ ಬಾಯ್. ಇಂಗ್ಲೀಷ್ ಶಿವಣ್ಣ ನಮ್ಮ ಅಪ್ಪ. ಏಯ್ ಆರಿಸ್ಬಿಟ್ಟಿಯ, ನಿಧಾನಕ್ಕೆ ಹೋಗೋ ಡೋರಾಕ್, ಆಮೇಲೆ ಗೊತ್ತಲ್ಲ. ಹಾ ನಿಧಾನ. ತುಂಬ ಅಳ್ತಾಯಿದ್ರು ವಿಕ್ಕಿ ಚಾರ್ವಿ ಇಬ್ಬರೂ. ಅಷ್ಟರಲ್ಲಿ ನನ್ನ ಪಾಕೆಟ್ಗೆ ಕತ್ತರಿ ಹಾಕೋ ಥರ ಚುರುಮುರಿ ಸ್ಟಾಲ್ ಮನೆ ಮುಂದೆನೇ ಬಂತು. ಚುರುಮುರಿ ಕೊಡಿಸೋಮ್ಮ, ಸುಕ್ಕಾಪುರಿ ಕೊಡಿಸೋಮ್ಮ ಅಂತ ಕೇಳ್ತಾ ಇದ್ದ. ತುಂಬ ಅಳ್ತಾ ಇದ್ದ. ಆ್ಯಕ್ಚುಲಿ ಅವನಿಗೆ ನಾಳೆ ಹಿಂದಿ ಎಕ್ಸಾಮ್ ಇತ್ತು, ಪ್ರಿಪ್ರೇಟ್ರಿ ನಡೀತಾ ಇತ್ತು. ಸೊ ಹೋಗಲಿ, ಸಮಾಧಾನ ಆಗಲಿ ಅಂತ ಅಂದ್ಬಿಟ್ಟು ತೊಗೊಂಡು ತಿನ್ನು ಅಂತ ಹೇಳಿದೆ. ಸೊ ಚುರುಮುರಿ ಮತ್ತು ಸುಕ್ಕಾಪುರಿ ತೊಗೊಂಡ. ಇನ್ನು ಒಳಗಡೆ ತೊಗೊಂಬಂದ್ಬಿಟ್ರೆ ನನಗೂ ಬೇಕು ಅಂತ ಆಟ ಮಾಡ್ತಾಳೆ. ಅವಳು ಹತ್ಕೊಂಡು ಹಂಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು ಚಾರ್ವಿ. ಸೊ ನಾನು ನನ್ನ ಮಗ ಹೊರಗಡೆನೇ ನಿಂತ್ಕೊಂಡು ಸೌಂಡ್ ಬರ್ದಂಗೆ ತಿಂದ್ಬಿಟ್ಟು ಒಳಗಡೆ ಮಂಕ್ರಿ ಹಾಕ್ಬಿಟ್ಟು ದಬಾಕ್ಬಿಡ್ತೀನಿ, ಇಲ್ಲ ಅಂದರೆ ಹೇಳ್ತಾ ಇದ್ದೀನಿ ಎಲ್ಲ ಕೆಮ್ಲು ಬರೋ ಮಟ್ಟ. ಕೂದಲೆಲ್ಲ ನೀಟಾಗಿ ಡ್ರೈ ಆಗಲಿ, ಬಗ್ಸಿ ಇನ್ನೊಂಚೂರು. ಧೂಪ ಹೋಗೋದೇ ಇಲ್ಲ ಕೂದಲಿಗೆ ಚಾರ್ವಿ. ಇರು, ಏನಾಗಲ್ಲ. ಆ ಧೂಪ ಕಾಯಿಲಿ ಇರು ಕೂದಲು. ಇವತ್ತು ಚಾರ್ವಿಗೆ ಅಂತ ಬೆಲ್ಲ ಎಲ್ಲ ಹಾಕಿ ರವೆ ಕೊಬ್ಬರಿ ಎಲ್ಲ ಹಾಕಿ ಸಜ್ಜಿಗೆ ಮಾಡಿದ್ದೆ. ಏನು ಮಾಡಿಕೊಟ್ರು ಆಟ ಆಟ ಆಟ, ಬೇಡ ಬೇಡ ಬೇಡ. ಕಾಫಿ ಕೊಡ್ತಾಯಿದ್ದೀನಿ, ಬೆಲ್ಲದ ಕಾಫಿ. ಅಮ್ಮ ಹೇಳಿದ್ದಾರೆ ಹೆಂಗೆ ಮಾಡಬೇಕು ಏನು ಅಂತ. ಸೊ ನನಗೆ ಅಮ್ಮನ ಕೈಲಿ ಮಾಡಿಸ್ಕೊಳ್ಳೋಕ್ಕೆ ಇಷ್ಟ, ಬಟ್ ಅವ್ರಿಗೂ ಹುಷಾರಿಲ್ಲ ಅಲ್ವಾ, ಅವ್ರ ಹೆಲ್ತು ಕೂಡ ನಾನು ನೋಡಬೇಕಲ್ವಾ. ತಿನ್ನು, ಬೇಗ ಬೇಗ ಆರೋಗುತ್ತೆ, ಬಿಸಿ ಬಿಸಿ ತಿನ್ನು. ಸಜ್ಜಿಗೆ ತಿನ್ನು ಬೇಗ. ನಾನು ಆಗಲೇ ಹೇಳಿದೆ, ಚಾರುನ ಒಂದು ವಾರ ನಾನು ಸ್ಕೂಲಿಗೆ ಕಳಿಸಿರಲಿಲ್ಲ. ಅವಳಿಗೆ ಎಕ್ಸಾಮ್ಸ್ ಇತ್ತು, FA4 ನಡೀತಾ ಇತ್ತು. ಸ್ವಲ್ಪ ಹೊತ್ತು ಓದಿಸಿ ಬರೆಸಿ ಹಾಗೆ ಒಂದು ಸ್ವಲ್ಪ ಹೊತ್ತು ಕೂಡ ಮಲಗಿಸಿ ಎಲ್ಲ ಮಾಡಿದ್ದೆ. ಸ್ವಲ್ಪ ಹೊತ್ತು ಮಲ್ಕೋ, ಹಾಗೆ ಹೆಡ್ ಡೌನ್ ಮಾಡು ಅಂತಲೂ ಕೂಡ ಹೇಳಿದ್ದೆ. ಈ ಒಂದು ಟೆನ್ಷನ್ನು ಒಂದು ಮಂತ್ ಬಿಟ್ಟು ಆಗಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಈ ಎಕ್ಸಾಮ್ ಟೈಮೆಲ್ಲ ಆಗಿರೋದು ಸ್ವಲ್ಪ ಟೆನ್ಷನ್ನೇ ಜಾಸ್ತಿ ಅಂತ ಹೇಳ್ಬೋದು. ಇನ್ನು FA4 ಕಂಡಕ್ಟ್ ಆಗಿರಲಿಲ್ಲ. FA4 ಬೇರೆ ಕಂಡಕ್ಟ್ ಆಗಿ ಒಂದು ದಿನ ಇತ್ತು ಅವಳು ಮೆಚ್ಯೂರ್ಡ್ ಆದಾಗ. ಏನೂ ಮಾಡೋಕ್ಕಾಗಲ್ಲ, ಪರ್ಮಿಷನ್ ತೊಗೊಂಡಿದ್ದೆ. ಅವರು ನೀವೇ ಕರ್ಕೊಂಬಂದು ಬರೆಸ್ಬಿಟ್ಟು ನೀವು ಕರ್ಕೊಂಡೋಗಿ, ಜಾಸ್ತಿ ದಿನ ಲೀವ್ಸು ಕೂಡ ಹಾಕಿಸ್ಬೇಡಿ ಅಂತ ಕೂಡ ಹೇಳಿದರು. ಹಾಗಾಗಿ ಈಗ ನಾನೇನು ಡಿಸೈಡ್ ಮಾಡಿದ್ದೀನಿ ಅಂತಂದರೆ, ಮಾಡ್ತಾ ಇರೋಣ, ಮಾಡೋಷ್ಟು ಮಾಡೋಣ. ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಹೆಂಗೂ 2 months ಹಾಲಿಡೇಸ್ ಸಿಗುತ್ತೆ. ಆವಾಗ ಅಚ್ಚುಕಟ್ಟಾಗಿ ಈಗ ಸ್ನಾನ ಮಾಡಿಸಿ ಬೆಡ್ಶೀಟ್ ಕೌಚಸಿ ಮಲಗಿಸಿ ಆ ಥರ ಎಲ್ಲ ಮಾಡ್ತಾರಲ್ಲ, ಆ ಥರ ಮಾಡೋಣ ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗತ್ತು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಧೂಳೆಲ್ಲ ಕೊಡ್ಕೊಬಿಡೋಣ ಮೇಲಿಂದ ಅಂತ. ಅಷ್ಟೇನು ಗಲೀಜಾಗಿರಲಿಲ್ಲ, ಬಟ್ ಸೂತ್ಕ ತೆಗಿಲೇಬೇಕು, ಧೂಳೆಲ್ಲ ಕೊಡಲೇಬೇಕು, ಪೇಂಟ್ ಎಲ್ಲ ಮಾಡಿಸ್ಲೇಬೇಕು, ಎಲ್ಲ ತೊಳೆಯೋದು ಗುಡಿಸೋದು ಎತ್ತೋದು ಎಲ್ಲ ಮಾಡಬೇಕು. ಸೊ ಒಬ್ಬಳೇ ಮಾಡೋಣ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಸತೀಶ್ ಹೇಳಿದ್ದಾರೆ ಕೆಳಗಡೆ ಲೇಡೀಸ್ ಬರ್ತಾರಲ್ಲ ಅವ್ರನ್ನ ಕರ್ಕೊಂಡು ಮಾಡ್ಕೊ ಅಂತ. ಇವತ್ತು ಧೂಳೆಲ್ಲ ಮೇಲಿಂದ ಧೂಳೆಲ್ಲ ಕೊಡುವುದೇ, ಸ್ವಲ್ಪ ಪಾತ್ರೆಗಳೆಲ್ಲ ನೀಟಾಗಿ ಎಲ್ಲ ಮಾಡಿಕೊಂಡೆ. ನನ್ನ ಮಗಳ ಕೆಲಸ ಕಸ ಗುಡಿಸೋದು ಅದೆಲ್ಲ ಕೆಲಸ ಈಗ ನನ್ನ ಮಗ ಮಾಡ್ತಾ ಇದ್ದಾನೆ. ಅವನಿಗೂ ಕೂಡ ಪ್ರಿಪ್ರೇಟ್ರಿ ಇದೆ. ನಾನು ಹಿಂದಿನ ದಿನವೇ ಹೇಳಿದೆ, ಇವತ್ತು ಅವನಿಗೆ ಹಿಂದಿ ಎಕ್ಸಾಮ್ ಇದೆ, 10:15ಗೆ ಅವನು ಕರ್ಕೊಂಡೋಗ್ಬೇಕು, ಇವಳನ್ನೂ ಕರ್ಕೊಂಡೋಗ್ಬೇಕು. ಇಷ್ಟೆಲ್ಲ ಕೆಲಸ ಒಬ್ಬಳ ಮೇಲೆ ಬಿದ್ದಿದೆ, ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಸೊ ಇಬ್ಬರೂ ಕೂಡ ಸ್ಕೂಲಿಗೆ ಕರ್ಕೊಂಡೋಗಿ ಅವನು 2:15ಗೆ ಸತೀಶ್ ಕರ್ಕೊಂಬರ್ತಾರೆ. ಸೊ ನಾನು ಅಲ್ಲೇ ಸ್ಕೂಲಲ್ಲಿ ವೆಯ್ಟ್ ಮಾಡಿಕೊಂಡು ಕೂತಿದ್ದು, ಎಕ್ಸಾಮ್ಸ್ ಎಲ್ಲ ಬರೆಸ್ಬಿಟ್ಟು ಚಾರುನ ವಾಪಸ್ಸು ಮನೆಗೆ ಕರ್ಕೊಂಬಂದು ಸ್ವಲ್ಪ ಹೊತ್ತು ಅವಳನ್ನು ಕೂಡ ಮಲಗಿಸ್ದೆ. ವಿಕ್ಕಿ ಅಣ್ಣ ಮಾಡಿಕೊಟ್ಟಿರೋ ಮ್ಯಾಗಿ ನನಗೆ ನಿಂಗೆ ಬಿಸಿ ಬಿಸಿ ನಾ ತಿನ್ನಿಸ್ತೀನಿರು. ಉಫ್ ಉಫ್. ಹೇಗಿದ್ದೀರಾ? ಬನ್ನಿ ಮ್ಯಾಗಿ ತಿನ್ನೋಣ. ಮ್ಯಾಗಿ ಕೊಡ್ತೀನಿ ನಿಮಗೂ, ಬನ್ನಿ. ಬೇಕಾ ಮ್ಯಾಗಿ? ಬೇಕಾ ಬಿಸಿ ಬಿಸಿ ಮ್ಯಾಗಿ ಬೇಕಾ?
ಬಿಕ್ಕಿ ಮಿಕ್ಕಿ ಬೇಕಾ ನಮ್ಮ ಅಣ್ಣ ಮಾಡ್ಕೊಟ್ಟಿದ್ದಾರೆ ವಿಕ್ಕಿ ಅಣ್ಣ. ನಮ್ಮ ಮನ್ನ ಮಾರ್ಕಟ್ಟಿದ ವಿಕ್ಕಿ ಅಣ್ಣ ದೀಕೆನ ನಾನು ತಿನ್ನಕ್ಕೆ ತಿನ್ನಕ್ಕೆ ನಮ್ಮ ಆಂಟಿ ತಿನ್ನಿಸ್ತಾರೆ ನಂಗೆ. ನಾಮಿಗೆ ತಿಂತಾರೆ ಸೂಪರ್ ಆಗಿರುತ್ತೆ. ಬೇಕಾ ಮ್ಯಾಗಿ? ಬೇಕಾ ಅಕ್ಕಿ ಬೇಡ ಬಿಡು, ಜ್ಯೂಸ್ ಕೋಲ್ಡ್ ಅದ, ಸ್ವಲ್ಪ ಹೋಗ್ಲಿ. ಮ್ಯಾಗಿ ತಿನ್ಬಿಟ್ಟು ಸಿಗ್ತೀನಿ. ಬಾಯ್ ಬಾಯ್ ಟಾಟಾ, ಟಾಟಾ ಲವ್ ಯು. ನನಗೆ ತುಂಬ ಹೆಡ್ಡೇಕ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡಿದ್ದೆ. ಯದು ಪಾಪು ಕೂಡ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ನನ್ನ ಪಕ್ಕ ಆರಾಮ್ಸೆ ಮಲ್ಕೊಂಡ್ಬಿಡ್ತಾನೆ. ಈ ನಡುವೆ ಚಾರು ಒಂದು ಕಡೆ, ನಾವು ಒಂದು ಕಡೆ ತಾಚೆ ಮಾಡ್ತಾಯಿದ್ವಿ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಸೊ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ, ಸ್ವಲ್ಪ ವ್ಯೂಸ್ ಕೊಡಿ, ಸಪೋರ್ಟ್ ಮಾಡಿ ನಿಮ್ಮ ಮನೆ ಮಗಳು ಅಂದ್ಕೊಂಡು. ಇನ್ನು ಅಪ್ಕಮಿಂಗ್ ವ್ಲಾಗ್ಸ್ ತುಂಬ ಚೆನ್ನಾಗಿರುತ್ತೆ. ನಾನು ಯಾವ್ಯಾವ ಥರ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಂತೆಲ್ಲ ಬರುತ್ತೆ. ವೆಯ್ಟ್ ಮಾಡಿ, ವಾಚ್ ಮಾಡಿ. ಬಾಯ್, ಲವ್ ಯು.